ಯೂಟ್ಯೂಬ್ ಚಾನಲ್. ಇವತ್ತು ಮೊದಲೇ ವ್ಲಾಗನ್ನು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ನಮ್ಮ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ಹೋಗೋಣ. ಇದು ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನ. ಇದು ಐತಿಹಾಸಿಕ ದೇವಸ್ಥಾನ. ಈ ದೇವಾಲಯವನ್ನು 1971ರಲ್ಲಿ ಅಧಿಕೃತವಾಗಿ ನಿರ್ಮಾಣ ಮಾಡಲಾಯಿತು. ಈ ಗಣೇಶನ ಮೂರ್ತಿ 18 ಅಡಿ ಎತ್ತರ ಇದೆ. ಇಲ್ಲಿ ಪ್ರತಿ 4 ವರ್ಷಕ್ಕೊಂದ್ಸಲ 100 kg ಬೆಣ್ಣೆಯಿಂದ ಅಲಂಕಾರ ಮಾಡ್ತಾರೆ ಗಣೇಶನಿಗೆ. ಇವಾಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇಲ್ಲೇ ಪಕ್ಕದಲ್ಲೇ ಜಗತ್ ಪ್ರಸಿದ್ಧಿಯಾದಂತಹ ಐತಿಹಾಸಿಕ ದೇವಸ್ಥಾನ ಬುಲ್ ಟೆಂಪಲ್ ಇದೆ. ಸೊ ಅಲ್ಲಿಗೂ ಹೋಗೋಣ ಬನ್ನಿ. ನಿಮ್ಮನ್ನು ಏನು ಅಂತಂದರೆ ಇಲ್ಲಿ ಪ್ರತಿ ವರ್ಷವೂ ಕಡಲೆಕಾಯಿ ಪರೀಕ್ಷೆ ನಡೆಯುತ್ತೆ. ಸೊ ನಾವು ಬಂದ್ವಿ ಲಾಸ್ಟ್ ಟೈಮ್. ತುಂಬ ಜನಗಳು ಬರ್ತಾರೆ, ತುಂಬ ರಶ್ ಇರುತ್ತೆ. ಸೊ ಅದೇ ಥರ ಸ್ಟ್ಯಾಚುಗಳೆಲ್ಲ ಇಲ್ಲಿ ಮಾಡಿದ್ದಾರೆ. ಗುಂಡಾಗಿರ್ಬೋದು, ಇದು ಕಡಲೆಕಾಯಿ ಪರೀಕ್ಷೆ ಆಗಿರ್ಬೋದು. ಕಡಲೆಕಾಯಿ ಪರೀಕ್ಷೆ ಕಾರ್ತಿಕ್ ಮಾಸದಲ್ಲಿ ನಡೆಯುತ್ತೆ. ಈ ಪರೀಕ್ಷೆಯ ವಿಶೇಷತೆ ಏನಂದರೆ, ಕರ್ನಾಟಕ ಮತ್ತು ನೆರೆ ರಾಜ್ಯದ ರೈತರು ತಾವು ಬೆಳೆದ ಕಡಲೆಕಾಯಿಯನ್ನು ನಂದಿಗೆ ಅರ್ಪಿಸಿ ಆಶೀರ್ವಾದ ಪಡೆದು ನಂತರ ಮೇಳದಲ್ಲಿ ಕಡಲೆಕಾಯಿನ ಮಾರಾಟ ಮಾಡ್ತಾರೆ. ಗಣೇಶನ ದೇವಸ್ಥಾನದಿಂದ ನಾವು ಬುಲ್ ಟೆಂಪಲ್ಗೆ ಹೋಗುವಂಥ ದಾರಿಯ ಎಡಬದಿಯಲ್ಲಿ ಕಡಲೆಕಾಯಿ ಪರೀಕ್ಷೆಗೆ ಸಂಬಂಧಿಸಿದಂಥ ಇತರ ಸ್ಟ್ಯಾಚುಗಳನ್ನೆಲ್ಲ ನಾವು ನೋಡಬಹುದು. ಇದು ದೊಡ್ಡ ಬಸವನಗುಡಿಯ ದೇವಸ್ಥಾನ. ಈ ನಂದಿ ವಿಗ್ರಹವನ್ನು ಏಕಶಿಲೆಯಿಂದ ಕೆತ್ತಿದ್ದಾರೆ. ಇದನ್ನು 1537ರಲ್ಲಿ ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿದ್ರು. ಇಲ್ಲಿನ ಪ್ರಮುಖ ವಿಶೇಷತೆ ಏನಂತಂದರೆ, ಈ ನಂದಿ ಪ್ರತಿಮೆ ಪ್ರಪಂಚದಲ್ಲಿ ಅತಿ ದೊಡ್ಡದಾಗಿದೆ ಅಂತ ಹೇಳ್ತಾರೆ. ಹಾಗೆ ನಂದಿ ಪ್ರತಿಮೆ ಹಿಂದೆ ಶಿವಲಿಂಗವನ್ನು ನಿರ್ಮಿಸಲಾಗಿದೆ. ಹಾಗೆ ಈ ನಂದಿ ವಿಗ್ರಹ ಇನ್ನೂ ಬೆಳೀತಾನೆ ಇದೆ ಅಂತಲೂ ಕೂಡ ಹೇಳ್ತಾರೆ. ಬಸವಣ್ಣನ ಆಶೀರ್ವಾದ ತೊಗೊಂಡು ಬಂದ್ವಿ. ಸೊ ಇಲ್ಲಿ ಇದಷ್ಟೇ ಅಲ್ಲ, ಇಲ್ಲಿ ತುಂಬ ಚಿಕ್ಕ ದೇವಸ್ಥಾನಗಳು ತುಂಬಾ ಇದೆ. ನೀವು ಇಲ್ಲಿಗೆ ಬಂದರೆ ಅಂದರೆ ಫುಲ್ ಎಲ್ಲ ದೇವಸ್ಥಾನಗಳನ್ನು ನೀವು ನೋಡ್ಬೋದು. ಆಂಜನೇಯ ದೇವಸ್ಥಾನ, ಯಲ್ಲಮ್ಮ ದೇವಸ್ಥಾನ, ತುಂಬ ದೇವಸ್ಥಾನಗಳಿದೆ. ನೀವು ಒಂದು ಸಾರಿ ಇಲ್ಲಿ ಭೇಟಿ ಕೊಡಿ. ನೀವು ಇಲ್ಲಿ ಬಂದರೆ ಎಲ್ಲ ದೇವ್ರ ದರ್ಶನವೂ ನಿಮ್ಗೆ ಸಿಗುತ್ತೆ. ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ. ದೇವಸ್ಥಾನದಿಂದ ಹೊರಗಡೆ ಬಂದರೆ ಇಲ್ಲಿ ಆ ದೇವಸ್ಥಾನದ ಪಕ್ಕದಲ್ಲೇ ಚಿಕ್ಕ ಅಂಗಡಿಗಳಿದೆ. ಇಲ್ಲಿ ದೇವ್ರ ಮೂರ್ತಿಗಳು ಸಿಗುತ್ತೆ, ಎಲ್ಲ ಥರದ ದೇವ್ರ ಮೂರ್ತಿಗಳು ಸಿಗುತ್ತೆ. ಹಾಗೆ ಮನೆ ಬಳಕೆಯ ವಸ್ತುಗಳು ಕೂಡ ಇಲ್ಲಿ ಸಿಗುತ್ತೆ. ಈ ದೇವಸ್ಥಾನ ಅಷ್ಟೇ ಅಲ್ಲದೆ ಇಲ್ಲಿ ಅದ್ರ ಪಕ್ಕದಲ್ಲಿ ಗೂಗಲ್ ರಾಕ್ ಪಾರ್ಕ್ ಕೂಡ ಇದೆ. ಇದು ಬಾಲಾಂಜನೇಯ ಸ್ವಾಮಿ ದೇವಸ್ಥಾನ. ನೀವು ಆಂಜನೇಯ ದೇವಸ್ಥಾನಗಳಲ್ಲಿ ಎಲ್ಲ ಕಡೆನೂ ಆಂಜನೇಯ ಕೂತಿರೋದು ಪ್ರತಿಮೆ, ಇಲ್ಲ ಅಂದರೆ ನಿಂತಿರೋ ಪ್ರತಿಮೆ ನೋಡಿರ್ತೀರ. ಆದರೆ ಈ ದೇವಸ್ಥಾನ ಸ್ಪೆಷಲ್ ಏನಂತಂದರೆ, ಆಂಜನೇಯ ಮಲಗಿರುವಂತಹ ಪ್ರತಿಮೆ ಇದೆ. ಇದು ರಾಮಾಯಣ ಮಹಾಗ್ರಂಥವನ್ನು ಬರೆದ ವಾಲ್ಮೀಕಿ ಮಹರ್ಷಿಗಳ ಪ್ರತಿಮೆ. ಇದು ಪಾಂಡುರಂಗ ವಿಠಲ ಸ್ವಾಮಿಯ ದೇವಸ್ಥಾನ. ಇದರ ಪಕ್ಕದಲ್ಲಿ ರಾಮ, ಲಕ್ಷ್ಮಣ, ಸೀತೆಯ ವಿಗ್ರಹ ಇದೆ. ಇದರ ಪಕ್ಕದಲ್ಲಿ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಕೂಡ ನೀವು ಪಡೆಯಬಹುದು. ಇದು
ಶಿವಭಕ್ತನಾದ ಬೇಡರ ಕಣ್ಣಪ್ಪ ಸ್ವಾಮಿ ದೇವಸ್ಥಾನ, ಕಾಳಹಸ್ತೇಶ್ವರ ಹಾಗೂ ಅಕ್ಕಪಕ್ಕದಲ್ಲಿ ವಿಘ್ನ ವಿನಾಶಕ ಗಣಪತಿ ಹಾಗೂ ಜ್ಞಾನಾಂಬಿಕಾ ದೇವಿಯ ಆಶೀರ್ವಾದವನ್ನು ಕೂಡ ನೀವು ಪಡೆಯಬಹುದು. ಇದು ರೇಣುಕಾ ಯಲ್ಲಮ್ಮ ದೇವಿಯ ದೇವಸ್ಥಾನ. ಈ ಎಲ್ಲ ದೇವಸ್ಥಾನಗಳ ಸಮೀಪದಲ್ಲೇ ಇನ್ನೊಂದು ಫೇಮಸ್ ದೇವಸ್ಥಾನ ಇದೆ, ಅದು ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಬನ್ನಿ ಆಂಜನೇಯ ಸ್ವಾಮಿ ಆಶೀರ್ವಾದವನ್ನು ಕೂಡ ಪಡೆಯೋಣ. ಆಂಜನೇಯ ಸ್ವಾಮಿಯ ದಿವ್ಯ ಪ್ರತಿಮೆ 18 ಅಡಿ ಎತ್ತರವಿದೆ. ಹಾಗೆ 2 ಕೈಗಳಲ್ಲಿ ಸೀತಾಮಾತೆ ನೀಡಿರುವ ಚೂಡಾಮಣಿಯನ್ನು ಹಿಡಿದು ಉತ್ತರದ ಕಡೆ ಮುಖ ಮಾಡಿ ಮೂರ್ತಿ ನಿಂತಿರೋ ಹಾಗೆ ಕಾಣಿಸುತ್ತೆ. ಈ ಎತ್ತರವಾಗಿರೋ ಪ್ರತಿಮೆ ನೋಡೋಕ್ಕೆ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಆಂಜನೇಯ ಸ್ವಾಮಿಯ ದೇವಸ್ಥಾನದ ಹಿಂಭಾಗದಲ್ಲಿ ಶ್ರೀರಾಮರ ದೇವಸ್ಥಾನ ಕೂಡ ಇದೆ. ಈ ಬೆಂಗಳೂರಂಥ ನಗರದಲ್ಲಿ ಇದ್ರೂ ಕೂಡ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಪ್ರಶಾಂತವಾಗಿದೆ ಹಾಗೂ ಈ ಆವರಣದಲ್ಲಿ ಯಾವುದೇ ರೀತಿ ಸದ್ದು ಗದ್ದಲ ಇಲ್ಲ. ಬೆಂಗಳೂರು ಅಂದ ತಕ್ಷಣ IT-BT ಕಂಪನಿಗಳು, ಮಾಲ್ಸ್ಗಳು, ಫ್ಯಾಷನ್ ಇದೇನೇ ನಮ್ಮ ತಲೆಗೆ ಬರುತ್ತೆ. ಬಟ್ ಇಲ್ಲೂ ಐತಿಹಾಸಿಕ ದೇವಸ್ಥಾನಗಳು ತುಂಬಾ ಇದ್ದಾವೆ. ಬಟ್ ನೀವು ಇಲ್ಲಿ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದರೆ ನೀವು ನಾವು ತೋರಿಸ್ತಾ ಇದ್ದೀವಲ್ಲ ಇಷ್ಟೆಲ್ಲ ದೇವಸ್ಥಾನಗಳನ್ನು ನೋಡ್ಬೋದು, ಎಲ್ಲ ದೇವರ ಆಶೀರ್ವಾದವನ್ನು ಪಡಿಬೋದು. ಸೊ ನೀವು ಒಂದ್ಸರಿ ಬನ್ನಿ, ಇಲ್ಲಿ ಭೇಟಿ ಕೊಡಿ. ನೀವು ಕೂಡ ಎಲ್ಲ ದೇವರ ದರ್ಶನವನ್ನು ತಗೊಳ್ಳಿ, ಎಲ್ಲ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ. ನಮ್ಮ ಮೊದಲನೇ ಪ್ರಯತ್ನ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.